ಸಂಸ್ಥೆಯ ಅಧ್ಯಕ್ಷರಾಗಿರುವ ಶಿವಲಿಂಗ ಸರ್ ಅವರೇ, ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವ ಬಿಲ್ಲಪ್ಪ ಸರ್ ಅವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಕಲ್ಮಠ್ ಸರ್ ಅವರೇ, ನಾಗಭೂಷಣ್ ಸರ್ ಅವರೇ, ಹಾಗೆ ನಮ್ಮ ಚೀಫ್ ಆಫೀಸರ್ ಆಗಿರುವ ನಾಗಭೂಷಣ್ ಅವರೇ, ನಮ್ಮ ಸಂಸ್ಥೆಯ ಗೇಟ್ ಕಾಲೇಜಿನ ಪ್ರಾಂಶುಪಾಲರೇ, ಹಾಗೆ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಮುದ್ದು ಮಕ್ಕಳೇ, ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರೇ, ಈಗ ತಾನೇ ಸರ್ ಮಾತಾಡಿದ್ದಾರೆ ಕಲ್ಮಠ್ ಸರ್ ಅವರು. ನನಗೆ ಹೊಸದುರ್ಗದಲ್ಲಿ ಬಂದಾಗ ಬರೀ ಪರಿಸರ ದಿನಾಚರಣೆ ಅಷ್ಟೇ ಅಲ್ಲ, ಇಡೀ ಯಾವುದೇ ಕಾರ್ಯಕ್ರಮವಿದ್ರೂ ಕೂಡ ನಮ್ಮ ಕಾಲೇಜಿಗೆ ನೀವು ಬರಬೇಕು, ನಮ್ಮ ಕಾಲೇಜಲ್ಲಿ ನಾವು ಮಾತಾಡಬೇಕು ಅನ್ನುವಂಥ ಒಂದು ಮನವಿಯನ್ನ ಸರ್ ಮಾಡ್ಕೊಂಡಿರ್ತಾರೆ. ಅವರ ಮಾತಿಗೆ ಗೌರವ ಕೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೇನೆ. ಎಲ್ಲಿ ಹೋಗಿಲ್ಲ ನಾವು. ಆಲ್ಮೋಸ್ಟ್ ನಾನು ಬಂದಾಗ ಅತಿ ಹೆಚ್ಚು ಕಾಲೇಜಿಗೆ, ಈ ಶಾಲೆಗೆ ವಿಸಿಟ್ ಕೊಟ್ಟಿರೋದಂದ್ರೆ ಅದನ್ನು ಜಿಲ್ಲಿಂಗಪ್ಪ ಶಿಕ್ಷಣ ಸಂಸ್ಥೆ ಬಿಟ್ಟರೆ ಬೇರೆ ಯಾವ ಕಾಲೇಜರು ಕರೆಸಿಲ್ಲ. ಅವ್ರ ಸರ್ಗೆ ನಮಗೆ ಗೊತ್ತು, ಸರ್ ಯಾಕೆ ನಮ್ಮನ್ನು ಕರೆಸ್ತಾರೆ ಅಂತ ಅವ್ರಿಗೆ ಗೊತ್ತು, ನಾನು ಯಾಕೆ ಅವ್ರ ಸ್ಕೂಲ್ಗೆ ಹೋಗ್ತೀನಿ ಅಂತ ನನಗೆ ಗೊತ್ತು ಅಲ್ವಾ. ಪ್ರಾಯಶವಾಗಿ ಅವ್ರು ಮಾತಾಡುವಾಗ ಹೇಳಿದ್ರು, ಅವರು ಪರಿಸರ ನಾವು ಹಿಂದೆ ಓದಿದ್ವಿ, ಪರಿಸರ ಸಂರಕ್ಷಣೆಯ ಬಗ್ಗೆ ಸುಂದರ್ಲಾಲ್ ಬಹುಗುಣ ಅಲ್ವಾ, ಅಪ್ಪಿಕೋ ಮೊಮೆಂಟ್, ಆ ಸಂದರ್ಭದಲ್ಲಿ ವಿಶಿಷ್ಟವಾಗಿ ಪರಿಸರವನ್ನ ಸಂರಕ್ಷಣೆ ಮಾಡಲಿಕ್ಕೆ ಅಭಿಯಾನವನ್ನ ಎಲ್ಲ ಮಾಡಿದ್ರು. ಆದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿಶೇಷವಾಗಿ ಅದೇ ಮಾದರಿ ಅಂದ್ರೆ ತಪ್ಪೇನಲ್ಲ ಸರ್. ಶಾಲಾ ಕಾಲೇಜುಗಳ ಸುತ್ತಮುತ್ತಲು ಕೂಡ ನೂರಾರು ಗಿಡಗಳನ್ನ ಬೆಳೆಸೋದು ಒಂದು ದೊಡ್ಡ ಅಭಿಯಾನ. ಇಲ್ಲಿರುವ ಪರಿಸರವನ್ನ ಸಂರಕ್ಷಣೆ ಮಾಡೋದು ದೊಡ್ಡ ಅಭಿಯಾನ. ಅದಕ್ಕಾಗಿ ಅಂತ ಪರಿಸರ ಪ್ರೇಮಿಯಾಗಿರುವ ಕಲ್ಮಠ್ ಸರ್ ಅವರಿಗೆ ಈ ಶಿಕ್ಷಣ ಸಂಸ್ಥೆಗೆ ದೊಡ್ಡ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಂದ ಬಹಳ ಖುಷಿ ಆಗುತ್ತೆ. ಮತ್ತೆ ಮಕ್ಕಳಿಗೆ ಗಿಡ ಕೊಡ್ತಾರಂತೆ, ಇದೆಂತ ಅಭಿಯಾನ, ಒಳ್ಳೆ ಅಲ್ವಾ. ಪಾಠವನ್ನ ಬರೀ ಪುಸ್ತಕದಲ್ಲಿ ಇಟ್ಟೆ ಕಲಿಸೋದಲ್ಲ, ಪರಿಸರದ ಬಗ್ಗೆ ಪುಸ್ತಕದಲ್ಲಿ ಹಿಂಗಿದೆ ಹಂಗಿದೆ ಪರೀಕ್ಷೆಗೆ ಬರಿ ಅಂತ ಕಲಿಸೋದಲ್ಲ. ಈ ಗಿಡವನ್ನ ನೀನು ನಿಮ್ಮ ಮನೆಯಲ್ಲಿ ನೆಟ್ಟು ಇದನ್ನ ಬೆಳೆಸಿ ಪೋಷಣೆ ಮಾಡುವಂತ ಪ್ರಾಯೋಗಿಕ ಪರೀಕ್ಷೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಪರೀಕ್ಷೆ ಮತ್ತೊಂದಿಲ್ಲ. ಅಂತ ಒಂದು ಅಭಿಯಾನ ಈ ಶಿಕ್ಷಣ ಸಂಸ್ಥೆ ಹಾಕೊಂಡಿರೋದು ಬಹಳ ಹೆಮ್ಮೆ. ಪರಿಸರ ಎಂದರೆ ಬರೀ ಕೇವಲ ಗಿಡ ನೆಟ್ಟು ಒಂದಿನ ಸಂಭ್ರಮಾಚರಣೆ ಮಾಡಿ ಹೋಗೋದಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿರುವಂತ ಎಲ್ಲಾ ಸಂಪನ್ಮೂಲ ಇರ್ಬೋದು, ಅದು ಗಾಳಿ, ಮಣ್ಣು, ಜಲ, ವನ್ಯಜೀವಿಗಳು, ಇತರ ಎಲ್ಲವುಗಳನ್ನ ಸಂರಕ್ಷಣೆ ಮಾಡುವುದೇ ನಿಜವಾದ ಪರಿಸರ. ನನಗೆ ಬಹಳ ಸರಿ ಫೋನ್ ಮಾಡ್ತಾರೆ, ಸರ್ ಅವ್ರು ಎಷ್ಟು ಕಾಳಜಿ ಪರಿಸರದ ಮೇಲೆ ಅಂದ್ರೆ, ಸರ್ ಇಲ್ಲಿ ಗುಡ್ಡ ಕೊರಿತಾರೆ, ಗುಡ್ಡ ಮಣ್ಣು ಇಸ್ ಮೇನ್ ಸೋರ್ಸ್, ಅದು ಪರಿಸರ ಸಂರಕ್ಷಣೆಯಲ್ಲಿ. ಮಣ್ಣಿಲ್ಲಂದ್ರೆ ಗಿಡ ಹೆಂಗ್ ಬರಕ್ ಸಾಧ್ಯ ಸರ್? ಮಣ್ಣಿನ ಸಂರಕ್ಷಣೆ ಇಲ್ಲಾಂದ್ರೆ ಗಿಡ ಹೇಗ್ ಬರಕ್ ಸಾಧ್ಯ? ಅವರ ಕಾಳಜಿ ಇದೆಯಲ್ಲ. ನನಗೆ ಫೋನ್ ಮಾಡ್ತಾರೆ, ಸರ್ ಇಲ್ಲಿ ಗುಡ್ಡ ಕೊರಿತವ್ರೆ, ಇದು ಎಂದಾರು ಒಂದಿನ ನಮ್ಗೆ ಜಾರಿ ಬರ್ಬೋದು, ಆ ಗುಡ್ಡನೇ ನಮ್ಮ ಸ್ಕೂಲಲ್ಲಿ ಮೇಲೆ ಬರ್ಬೋದು, ಅದಕ್ಕಾಗಿ ದಯವಿಟ್ಟು ಅದನ್ನ ಕೊರಿಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ ಅನ್ನುವಂತ ಒಂದು ದೊಡ್ಡ ಕಾಳಜಿಯನ್ನ ಸರ್ ಇಟ್ಕೊಂಡಿದ್ದಾರೆ. ಅವರು ಜೋರಾದ ಚಪ್ಪಾಳೆ ಬರಬೇಕು. ಎಷ್ಟು ಕಾಳಜಿ, ಭವಿಷ್ಯತ್ತಿನ ಬಗ್ಗೆ, ಪರಿಸರ ಸುಸ್ಥಿರ ಅಭಿವೃದ್ಧಿ ಅಂತ ಏನಿದೆಯಲ್ಲ, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಅದು ಮುಂದಿನ ತಲೆಮಾರಿಗೆ ಏನಾಗಬಾರ್ದು ಅನ್ನೋ ಕಾಳಜಿ ಇದೆಯಲ್ಲ, ಅದು ಪರಿಸರ ಸಂರಕ್ಷಣೆ. ಅಂತ ಒಂದು ಕಾಳಜಿ ಸರ್ ಅವ್ರು ಇಟ್ಕೊಂಡಿದ್ದಾರೆ. ಆಯ್ತು ಸರ್, ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ನಿಯಂತ್ರಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಅವ್ರಿಗೆ ಹೇಳ್ತೀವಿ. ಪೇಪರ್ದಲ್ಲಿ ಹೇಳಿದ್ರೆ ನಾನು ನೋಡಿದೆ, ಈಗ ಭೂಮಿ ನೀನು ಏನಾದ್ರೂ ಮಾಡು, ಯಾವುದಕ್ಕೂ ಅದು ಪ್ರಕಾರ ಎತ್ತೋದಿಲ್ಲ, ನಿನ್ ಜೊತೆ ವಾದ ಮಾಡೋದಿಲ್ಲ, ನೀನ್ ಹಿಂಗ್ ಯಾಕೆ ನನ್ನನ್ನ ಹಾಳು ಮಾಡ್ತಾ ಇದೀಯ ಅಂತ ಎಂದೂ ಹೇಳಲ್ಲ, ನೀನ್ ಹಿಂಗ್ ಮಾಡಬೇಡ ಅಂತ ಭೂಮಿ ಯಾವತ್ತೂ ಹೇಳಲ್ಲ. ಹೇಳೋದು ಒಂದೇ ಗೊತ್ತಾ, ಅದಕ್ಕೆ ನಿನಗೊಂದಿನ ಒಂದು ಒಳ್ಳೆ ಪಾಠ ಕಲಿಸುತ್ತೆ. ಆ ಪಾಠ ಹೇಗಿರುತ್ತೆ ಅಂದ್ರೆ ಬಹು ಉಗ್ರವಾಗಿರುತ್ತೆ, ಅದೇನು ಚಕಾರ ಎತ್ತೋದಿಲ್ಲ, ಬಹಳ ಉಗ್ರವಾಗಿರುತ್ತೆ ಇದು. ಆಯ್ತು, ಇದು ಕಟ್ ಮಾಡಿ ಬಿಸಾಕು, ಒಂದಿನ ಇಲ್ಲಿಗೆ ಬರ್ಬೋದು, ಅವತ್ತು ಹೇಳಿದ್ದೆ ನಾನೇ ನಿನ್ ಕೂಡ ವಾದ ಮಾಡಿಲ್ಲ ಈ ಗುಡ್ಡ ಕಟ್ ಮಾಡುವಾಗ, ಇವತ್ತು ನೀನು ಅವತ್ತು ಕಟ್ ಮಾಡಿದೆಯಲ್ಲ, ಇವತ್ತು ಇದರ ಏನು ಪಾಪ ಅನುಭವಿಸು ಅಂತ ಹೇಳುತ್ತೆ. ಬಿಸಿಗಾಳಿ
ಅಯ್ಯೋ, ಈ ವರ್ಷದಂತ ಶೆಕೆ ಮತ್ತೆ ಯಾವತ್ತಿಲ್ಲಪ್ಪ ಅಂತ ನಾವ್ ಎಷ್ಟು ಸಾರಿ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀವಿ. ಅಬ್ಬಾ, ಇಂಥ ಬಿಸಿಲೇನ್ರಿ, ಇದೇನು ಬಿಸಿಲ, ಇದೇನೋ ಅಂತೀವಲ್ಲ, ಆಗಿಲ್ವ ನಿಮ್ಗೆ? ಯಾರಿಗೆ ಬಿಸಿಲು ಹತ್ತಿಲ್ಲ ಈ ವರ್ಷ? ನೀವೆಲ್ಲಿ ಮನೆಯಾಗಿರ್ತೀರಲ್ಲ, ಏನ್ ಅನ್ಸಿರೋದಿಲ್ಲ. 45-46 ಡಿಗ್ರಿ ಬರುತ್ತೆ ಉಷ್ಣಾಂಶ ಅಂತಂದ್ರೆ ನಾವು ಪರಿಸರದ ಬಗ್ಗೆ ಎಷ್ಟು ನಿರ್ಲಕ್ಷ್ಯತನ ವಹಿಸಿದೀವಿ ಅನ್ನೋದರ ದ್ಯೋತಕ ಅದು. ನಾವು ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಅಂತಾನೆ ಅರ್ಥ. ಅಂತ ಒಂದು ಶೆಕೆ ಇವತ್ತು 46 ಇದೆ ಈ ವರ್ಷ, ನೆಕ್ಸ್ಟ್ 50 ಆಗ್ಬೋದು. ಮುಂದಿನ ದಿನಗಳಲ್ಲಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಉಷ್ಣಾಂಶ ಹೆಚ್ಚಿಗೆ ಆದ್ರೆ ಅದಕ್ಕೆ ನೇರ ಹೊಣೆಗಾರರು ನಾವೇ. ಇದ್ದ ಸಂಪನ್ಮೂಲ ಎಲ್ಲ ಹಾಳು ಮಾಡೋದು, ಅಭಿವೃದ್ಧಿಯ ನೆಪದಲ್ಲಿ ಇದ್ದ ಗಿಡ ಗಂಟೆಗಳೆಲ್ಲ ಕಡಿಯೋದು, ಪರಿಸರವನ್ನ ಹಾಳು ಮಾಡೋದು, ವನ್ಯಜೀವಿಗಳನ್ನ ಸ್ಥಳಾಂತರಿಸೋದು, ಇವೆಲ್ಲ ಆಗುವ ಕೃತ್ಯಗಳು ಯಾರಿಂದ ಆಗ್ತವೆ ಹೇಳಿ? ಪ್ರಾಣಿ ಪಕ್ಷಿಗಳಿಂದ ಆಗ್ತವೇನು? ಮನುಷ್ಯನಿಂದ ಆಗುವಂಥದ್ದು ಇದೆಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲೆಲ್ಲ ಬರ್ತವೆ, ಪ್ರಾಣಿಗಳೆಲ್ಲ ಬರ್ತವೆ. ಎಲ್ಲಿಗೆ ಹೋಗಿ ಅಲ್ವಾ ಸರ್? ಇಲ್ಲಿ ಕರಡಿ ಬಂತು ಅಂತ ಫಾರೆಸ್ಟ್ ಅವರಿಗೆ ಫೋನ್ ಮಾಡ್ತಾರೆ ಸರ್, ಇಲ್ಲಿ ಚಿರತೆ ಬಂತು ಅಂತ ಕಾಡಿ ಫೋನ್ ಮಾಡ್ತಾರೆ. ಮತ್ತೆ ಅವುಗಳ ವಾಸಸ್ಥಾನ ಎಲ್ಲಿ? ನಾನು ಗುಡ್ಡ ಮೇಲೆ ಕೊರತೆ ಕುಂತ್ಬಿಟ್ರೆ ಪ್ರಾಣಿಗಳ ಪಕ್ಷಿಗಳು ಎಲ್ಲಿ ಹೋಗ್ಬೇಕು ಹೇಳಿ? ಅಲ್ವಾ ಮಂಜುನಾಥ್? ಅದಕ್ಕೆ ಹೇಳಿದೀನಿ ಫಾರೆಸ್ಟ್ ಅವರಿಗೆ, ಯಾರು ಏನೇ ಫೋನ್ ಮಾಡಿದ್ರೆ ಯಾವತ್ತು ನೀವು ಅವುಗಳನ್ನ ಹಿಡ್ಕೋಬೇಡಿ, ಅದು ಮನುಷ್ಯನಿಗೆ ಪಾಠ ಆಗ್ಲಿ ಅಂತ. ನನ್ನ ಕ್ವಶನ್ ಅಲ್ವಾ ಸರ್? ಮನುಷ್ಯನಿಗೆ ಪಾಠ ಆಗ್ಲಿ ರೀ ಅದು. ಅದನ್ನು ಇಲ್ಲೇ ಇದೆ ಅದು ವಾಸಸ್ಥಾನ. ಅಲ್ಲಿಗೆ ನಾವು ಇನ್ನೊಂದು ಮನೆ ಕಟ್ಟಿದ್ರೆ, ಈಗ ನಮ್ಮನೇಲಿ ಯಾರು ಬಂದ್ರೆ ಬಿಡ್ತೀವಿ ಅಂದ್ರೆ ನಾವು ಬಿಡ್ತೀರಾ? ನಿಮ್ಮನೇಲಿ ಬಂದು ನಾನು ವಾಸ ಮಾಡ್ತೀನಪ್ಪ, ಬಿಡಕ್ ಸಾಧ್ಯನಾ? ಏಯ್ ಯಾಕೆ ಬಂದಿ ನಡಿ ಅಂತ. ಹಂಗೆ ನಾವು ಅದ್ರ ಮೇಲೆ ವಾಸ ಮಾಡಿದ್ರೆ ಅದು ಬಿಡುತ್ತಾ? ಬಿಡಕ್ ಸಾಧ್ಯನ್ರಿ? ಇದು ಪರಿಸರ, ಇದನ್ನ ಎಷ್ಟು ನಾವು ಕೆಡಿಸ್ಬಿಟ್ಟಿದೀವಿ ಅಂದ್ರೆ ಅದು ಹೇಳತ್ತಿರೋದು. ಅದು ಪಾಪ್ಯುಲೇಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ, ಜಾಗ ಸಾಕಾಗ್ತಾ ಇಲ್ಲ, ಇರೋದು ಒಂದೇ ಭೂಮಿ, ಬೆಳೆಯಲ್ಲ, ಜನಸಂಖ್ಯೆ ಬೆಳೀತಿದೆ ಹೊರತು ಭೂಮಿ ವಿಸ್ತಾರ ಆಗುತ್ತಾ ಇಲ್ಲ. ಹಂಗಾಗಿ ಪರಿಸರ ಅದು ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಅದಕ್ಕೆ ಹೇಳಿದ್ದು ಮಹಾತ್ಮ ಗಾಂಧೀಜಿ, ಭೂಮಿ ನನ್ನ ಅವಶ್ಯಕತೆಗಳನ್ನ ಮಾತ್ರ ಪೂರೈಸುತ್ತದೆ ಹೊರತು ದುರಾಸೆಗಳನ್ನಲ್ಲ ಅಂತ. ಭೂಮಿ ನಮ್ಮ ಅವಶ್ಯಕತೆ ಏನಿದೆ ಅಷ್ಟನ್ನ ಮಾತ್ರ ಪೂರೈಸುತ್ತದೆ, ನನಗೆ ದುರಾಸೆಯನ್ನ ಯಾವತ್ತು ಅದು ಪೂರೈಸುವುದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಇದೇ ತರ ನಾವು ಪರಿಸರವನ್ನು ನಾಶ ಮಾಡ್ತಾ ಹೋದ್ರೆ, ನಾವು ಹೇಳಿದೀವಿ ಈ ಮಕ್ಕಳೆಲ್ಲ ಇವಾಗ ಏನು ಸ್ಕೂಲ್ ಬ್ಯಾಗ್ ಹಾಕೊಂಡ್ ಬರ್ತವ್ರೆ, ಅವ್ರು ಮುಂದೊಂದು ದಿನ ಆಕ್ಸಿಜನ್ ಬ್ಯಾಗ್ ಹಾಕೊಂಡ್ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಸಣ್ಣ ಪುಟ್ಟ ಗಿಡಗಳನ್ನ ಹೆಗಲಿ ಹೊತ್ಕೊಂಡ್ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕೆ ಇಂಥ ಒಂದು ಅಭಿಯಾನಗಳು ನಮ್ಮ ಈ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಒಂದು ಏನು ದೂರದೃಷ್ಟಿ ಇದೆಯಲ್ಲ, ಅದು ನಿಜಕ್ಕೂ ಮಾದರಿ ಮತ್ತು ಅತ್ಯಂತ ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು ಅಂತ ಎಲ್ಲರಿಗೂ ಅನಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.